ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ಮೊದಲಿಗೆ ಈ ವಿಡಿಯೋ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವರು ಯೂಟ್ಯೂಬ್ ಅಲ್ಲಿ ಸೀರಿಯಲ್ಸ್ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿಂದ ಅರ್ನಿಂಗ್ ಮಾಡಿದ್ದಾರೆ. ಹಾಗೂ ಫ್ರೆಂಡ್ಸ್, ಇವ್ರ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು. ಸೊ ಇವಾಗ ಇವ್ರ ಚಾನಲ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವ್ರ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಹಾಗೂ ಫ್ರೆಂಡ್ಸ್, ಇವ್ರದ್ದು ಎಷ್ಟು ಅರ್ನಿಂಗ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವರು ಪರ್ ಮಂತ್ $350 ಇಂದ ಹಿಡಿದು $5,000 ಇವರು ಅರ್ನ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಫ್ರೆಂಡ್ಸ್, ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಏನಿಲ್ಲ ಅಂದ್ರೂ ಮಂತ್ಲಿ $1,000 ಇವರು ಅರ್ನ್ ಮಾಡ್ತಾರೆ. ಅದು ಹೇಗೆ ಅಂತೀರಾ? ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರದ್ದು ವಿಡಿಯೋಸ್ಗಳಲ್ಲಿ ಬರೋಣ. ಇಲ್ಲಿಂದ ಫ್ರೆಂಡ್ಸ್ ವ್ಯೂಸ್ ಬಗ್ಗೆ ನಿಮಗೆ ತೋರಿಸೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಮೋಸ್ಟ್ ಪಾಪ್ಯುಲರ್ ವಿಡಿಯೋಸ್ಗಳಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು 15 ಮಿಲಿಯನ್ ವ್ಯೂಸ್, 13 ಮಿಲಿಯನ್ ವ್ಯೂಸ್, 12 ಮಿಲಿಯನ್ ವ್ಯೂಸ್ ನೋಡ್ತಾ ಇರಬಹುದು ಫ್ರೆಂಡ್ಸ್. ಇಲ್ಲಿ 8 ಮಿಲಿಯನ್ ವ್ಯೂಸ್. ಇಲ್ಲಿಂದ ಫ್ರೆಂಡ್ಸ್ ಇವರು ಮಿಲಿಯನ್ಗಳಲ್ಲಿ ವ್ಯೂಸ್ ಗಳನ್ನ ತಗೋತಿದ್ದಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ಇವರು 3 ವರ್ಷದಿಂದ ಫ್ರೆಂಡ್ಸ್ ಇಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ. ಇವಾಗ ಪ್ರಶ್ನೆ ಬರುತ್ತೆ, ಹೇಗೆ ಪಾಸಿಬಲ್ ಇದೆ ಇಲ್ಲಿ ಇವರು ಸೀರಿಯಲ್ಸ್ ಗಳನ್ನ ಅಪ್ಲೋಡ್ ಮಾಡಿ ಇಷ್ಟು ವರ್ಷ ಯೂಟ್ಯೂಬ್ ಅಲ್ಲಿ ಹೇಗೆ ಇರೋಕೆ ಸಾಧ್ಯ ಇದೆ? ಇವರಿಗೆ ಯಾವುದೇ ರೀತಿ ಇಶ್ಯೂ ಬರಲಿಲ್ವಾ, ಅಥವಾ ಇವರಿಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರೋದಿಲ್ವಾ ಅಂತ ಟ್ರಿಕ್ ಇವರು ಏನು ಯೂಸ್ ಮಾಡ್ತಿದ್ದಾರೆ? ಇಷ್ಟು ವರ್ಷ ಆದರೂ ಕೂಡ ಇವರು ಚಾನಲ್ ಗ್ರೋ ಅಲ್ಲಿದೆ, ಇಷ್ಟು ವರ್ಷ ಆದರೂ ಇವರು ಇಲ್ಲಿಂದ ಅರ್ನಿಂಗ್ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ನಾನು ಮಾಹಿತಿಯನ್ನು ಕೊಡ್ತಿದ್ದೀನಿ. ಸೊ ಹೇಗೆ ನೀವು ಕೂಡ ಈ ರೀತಿ ಸೀರಿಯಲ್ಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಮತ್ತೆ ನಿಮ್ಮ ಮುಂದಿನ ಪ್ರೂಫ್ ಇದೆ. ಇವರು ಚಾನಲ್ ಇಲ್ಲಿ ಮಾನಿಟೈಸೇಷನ್ ಆಗಿದೆ, 3 ವರ್ಷದಿಂದ ವರ್ಕ್ ಮಾಡ್ತಾರೆ. ಸೊ ಇಲ್ಲಾಂದ್ರೆ ನಿಮಗೆ ಈ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಸೆಕೆಂಡ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋನ ಪ್ಲೇ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು, ನಾನು 3 ಸಲ ಬಂದಾಗ ಇಲ್ಲಿ ಥ್ಯಾಂಕ್ಸ್ ಫೀಚರ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಈ ಥ್ಯಾಂಕ್ಸ್ ಫೀಚರ್ ನಿಮಗೆ ಯಾವಾಗ ನೋಡೋಕೆ ಸಿಗುತ್ತೆ? ಸೊ ಯಾವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಲ್ಲ ಅವಾಗ ಫ್ರೆಂಡ್ಸ್ ಇದನ್ನು ನೀವು ಫೀಚರ್ನ ಅನೇಬಲ್ ಮಾಡಬಹುದು. ಓಕೆ, ಸೊ ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ವಿಡಿಯೋ ಮಾನಿಟೈಸೇಷನ್ ಅಂತ ಬಂದಿದೆ. ಇಲ್ಲಿ ಒಂದು ಎಕ್ಸ್ಟೆನ್ಷನ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ಇದರಿಂದ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಚಾನಲ್ ಮಾನಿಟೈಸೇಷನ್ ಆಗಿದೆ, ಯಾವ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ನೋಡಿ ಯಾವ ರೀತಿಯಲ್ಲಿ ಸೀರಿಯಲ್ಸ್ ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿಂದ ಇವರು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಕೂಡ ಈ ರೀತಿ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಯಾರೇ ಆಗಿದ್ರು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಇದಕ್ಕೋಸ್ಕರ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕಂತೇನಿಲ್ಲ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಈಸಿಲಿ ಆ ಸ್ಮಾರ್ಟ್ ಫೋನ್ ಬಳಸ್ಕೊಂಡು ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಇವಾಗ ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ಇಲ್ಲಿ ಎಡಿಟ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಯಾವುದು ಪಾಪ್ಯುಲರ್ ಸೀರಿಯಲ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ. ನೀವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡಬಹುದು, ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ, ತೆಲುಗು, ತಮಿಳು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ನೀವು ಸೀರಿಯಲ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಫ್ರೆಂಡ್ಸ್, ನಾನು ಟಿವಿ ಜಾಸ್ತಿ ನೋಡೋದಿಲ್ಲ. ಆಕ್ಚುಲಿ ಜಾಸ್ತಿ ನೋಡೋದಿಲ್ಲ ಅಂದ್ರೆ 8 ವರ್ಷ ಆಯಿತು ನಾನು ಟಿವಿ ನೋಡ್ಬಿಟ್ಟು. ನನಗೆ ಯಾವ ಸೀರಿಯಲ್ ಪಾಪ್ಯುಲರ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಇದ್ರ ಬಗ್ಗೆ ಗೊತ್ತಿದೆ, ತಾರಕ್ ಮೆಹ್ತಾ ಬಗ್ಗೆ ಗೊತ್ತಿದೆ. ಸೊ ನಾನು ನೋಡ್ತಾ ಇದ್ದೆ. ಸೊ ಇದು ನನ್ನ ಮುಂದೆ ಚಾನಲ್ ಕಣ್ಣಿಗೆ ಬಂತು. ಸೊ ಅವಾಗ ಫ್ರೆಂಡ್ಸ್ ನಾನು ನೋಡಿದೆ, ಇದ್ರ ಮೇಲೆ ಸ್ವಲ್ಪ ನೋಡೋಣ, ರಿಸರ್ಚ್ ಮಾಡೋಣ, ಇವರು ಹೇಗೆ ಇಲ್ಲಿಂದ ಅರ್ನಿಂಗ್ ಮಾಡ್ತಿದ್ದಾರೆ, ಇವರು ಸೀರಿಯಲ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಆದರೂ ಕೂಡ ಇವ್ರ ಚಾನಲ್ ಹಾಗೆ ಇದೆ. 3 ವರ್ಷ ಆಯಿತು ನಾನು ನೋಡಿದೆ. 3 ವರ್ಷದಿಂದ ಇವರು ರನ್ ಮಾಡ್ತಿದ್ದಾರೆ ಅಂದಮೇಲೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಇವರಿಗೆ ಯಾವುದೇ ರೀತಿ ಇಶ್ಯೂ ಆಗಿಲ್ಲ. ಏನಾದರೂ ಇಶ್ಯೂ ಆಗಬೇಕಾಗಿತ್ತು ಅಂದರೆ ಇವ್ರ ಚಾನಲ್ ಆಲ್ರೆಡಿ ಡಿಲೀಟ್ ಆಗ್ತಿತ್ತು. ಬಟ್ ಇಲ್ಲಿ ನೋಡ್ತಾ ಇರಬಹುದು, ನಿಮ್ಮ ಮುಂದೆ ಪ್ರೂಫ್ ತೋರಿಸಿದ್ದೀನಿ. 3 ವರ್ಷ ಆದರೂ ಕೂಡ ಫ್ರೆಂಡ್ಸ್ ಇವರು ಇದರ ಮೇಲೆ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು, ಲೇಟೆಸ್ಟ್ ವಿಡಿಯೋ ಬಗ್ಗೆ ನಾವು ಬಂದು ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು 11 ಅವರ್ ಹಿಂದೆ ಫ್ರೆಂಡ್ಸ್ ಇದನ್ನು ಅಪ್ಲೋಡ್ ಮಾಡಿದರೆ ಇವರಿಗೆ 21,000 ವ್ಯೂಸ್ ಬಂದಿದೆ. 2 ಡೇಸ್ ಹಿಂದೆ ಇದನ್ನು ಅಪ್ಲೋಡ್ ಮಾಡಿದರೆ ಇದಕ್ಕೆ 37,000 ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈಗಲೂ ಕೂಡ ಈ ಚಾನಲ್ ತುಂಬಾನೇ ಚೆನ್ನಾಗಿ ಸೇಫ್ಲಿ ರನ್ ಆಗ್ತಿದೆ. ಇಲ್ಲಿಂದ ಫ್ರೆಂಡ್ಸ್ ಇವರು 3 ವರ್ಷದಿಂದ ಇವರು ಇಲ್ಲಿಂದ ಅರ್ನಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ನನಗೆ ಅನಿಸ್ತು ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ. ಸೊ ನೀವು ಕೂಡ ಫ್ರೆಂಡ್ಸ್ ಸೀರಿಯಲ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಕ್ರಿಯೇಟ್ ಮಾಡಬಹುದು. ಸೊ ಕನ್ನಡದಲ್ಲಿ ಯಾವ್ದು ಪಾಪ್ಯುಲರ್ ಸೀರಿಯಲ್ ಇರುತ್ತೆ, ಅಥವಾ ನೀವು ಬೇರೆ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಲ್ಯಾಂಗ್ವೇಜ್ ಅಲ್ಲಿ ಯಾವುದು ಪಾಪ್ಯುಲರ್ ಸೀರಿಯಲ್ ಇರುತ್ತೆ ಅದನ್ನ ಫ್ರೆಂಡ್ಸ್ ನೀವು ಸಿಂಪ್ಲಿ ಕ್ರಿಯೇಟ್ ಮಾಡಬಹುದು. ಅದ್ರ ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಹುದು. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತೀನಿ ಹೇಗೆ ನೀವು ಎಡಿಟಿಂಗ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನಿಮಗೆ ಯಾವ ಸೀರಿಯಲ್ ಬೇಕಲ್ಲ ಆ ಸೀರಿಯಲ್ ಎಪಿಸೋಡ್ಸ್ನ ಫ್ರೆಂಡ್ಸ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯೂಟ್ಯೂಬಲ್ಲಿ ಫ್ರೆಂಡ್ಸ್ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಯೂಟ್ಯೂಬಲ್ಲಿ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ತೀರಾ ಅಂತ ಹೇಳೋಕೆ ಆಗೋದಿಲ್ಲ. ಓಕೆ, ಸೊ ನೀವು ಬೇಕಾದರೆ ಸಿಂಪ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಚಾನಲ್ ಸಿಗುತ್ತೆ. ಅಲ್ಲಿ ಫ್ರೆಂಡ್ಸ್ ಅವ್ರು ಹೇಳ್ತಾರೆ ಹೇಗೆ ಅದನ್ನು ಡೌನ್ಲೋಡ್ ಮಾಡೋದು ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಅದನ್ನು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸೋಕೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿಂದ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಮೊದಲಿಗೆ ನನಗೆ ಏನು ಬೇಕಾಗುತ್ತೆ, ಇವಾಗ ತಾರಕ್ ಮೆಹ್ತಾದ ಸೀರಿಯಲ್ ತಗೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ತಾರಕ್ ಮೆಹ್ತಾ ಇದು ಎದರಲ್ಲಿ ಬರುತ್ತೆ, ಸೋನಿ ಸಬ್ ಅಲ್ಲಿ ಬರುತ್ತೆ. ಓಕೆ, ಸೊ ಸೋನಿ ಸಬ್ ನಾನು ಇಲ್ಲಿ ಚಾನಲ್ ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಸೋನಿ ಸಬ್ ಆಫಿಷಿಯಲ್ ಚಾನಲ್ ಇದೆ. ಸೊ ಸೋನಿ ಸಬ್ ಚಾನಲ್ ಮೇಲೆ ಎಷ್ಟು ಸೀರಿಯಲ್ಸ್ ಬರ್ತಾರ ಅದೆಲ್ಲ ಸೀರಿಯಲ್ಸ್ ಫ್ರೆಂಡ್ಸ್ ಇದರಲ್ಲಿ ಇವರು ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಕ್ಲಿಪ್ ಸಿಗುತ್ತೆ, ವಿಡಿಯೋ ಸಿಗುತ್ತೆ, ಅದನ್ನ ಫ್ರೆಂಡ್ಸ್ ಇಲ್ಲಿಂದ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನೋಡಿ ಇದು 17 ಅವರಿಂದ ಇದನ್ನ ಅಪ್ಲೋಡ್ ಮಾಡಿದ್ರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಮಗೆ ಇದೇ ಸೀರಿಯಲ್ ಬೇಕಿತ್ತು, ಈ ಸೀರಿಯಲ್ ಫ್ರೆಂಡ್ಸ್ ಇಲ್ಲಿ ಇವರು ಅಪ್ಲೋಡ್ ಮಾಡಿದ್ರೆ 11 ಅವರ್ ಆಯ್ತು ಇದನ್ನ ಅಪ್ಲೋಡ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ವಿಡಿಯೋ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನ ನಿಮಗೆ ಹೇಗೆ ಎಡಿಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಟೈಮ್ಲೈನ್ ಅಲ್ಲಿ ಇಂಪೋರ್ಟ್ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಫ್ರೆಂಡ್ಸ್ ಸ್ವಲ್ಪ ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿದ್ದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇದನ್ನ ಫ್ರೆಂಡ್ಸ್ ಇಲ್ಲಿಂದ ಇಷ್ಟು ಡಿಲೀಟ್ ಮಾಡ್ತೀನಿ. ಓಕೆ, ಆನಂತರ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಸೀರಿಯಲ್ ಅಲ್ಲಿ ಯಾವುದು ತುಂಬಾನೇ ಫನಿ ಪಾರ್ಟ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಇಡಬೇಕಾಗುತ್ತೆ. ಅಟ್ರಾಕ್ಟಿವ್ ಆಗಿರುವಂಥ ಪಾರ್ಟ್ ಆಗಿರ್ಬೋದು ಅಥವಾ ಫನಿ ಪಾರ್ಟ್ ಆಗಿರ್ಬೋದು ಅದನ್ನ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಲ್ ಅಲ್ಲಿ ಇಡಬೇಕಾಗುತ್ತೆ. ಓಕೆ, ಸೊ ಮಿಕ್ಕಿದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿಂದ ಸಿಂಪಲ್ ಇದನ್ನ ಕಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಕಟ್ ಆಪ್ಷನ್ಸ್ ಇರುತ್ತೆ ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ
ನಾವೇನು ಮಾಡಬೇಕಾಗುತ್ತೆ, ಮೊದಲಿಗೆ ನಮಗೆ ಇದ್ರದ್ದು ಸ್ವಲ್ಪ ಕಲರ್ನ ಚೇಂಜ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಸ್ವಲ್ಪ ಕಲರ್ ಗ್ರೇಡಿಂಗ್ ಅನ್ನ ಮಾಡ್ತಾ ಇದೀವಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಕಲರ್ನ ಇದ್ರದ್ದು ಚೇಂಜ್ ಮಾಡ್ತಾ ಇದೀನಿ. ಸೊ ನೋಡ್ತಾ ಇರಬಹುದು ಈ ರೀತಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಷ್ಟು ಸೆಕೆಂಡ್ ಪ್ಲೇ ಮಾಡಬೇಕಾಗುತ್ತೆ, 4 ರಿಂದ 5 ಸೆಕೆಂಡ್ ಫ್ರೆಂಡ್ಸ್ ನಿಮಗೆ ವಿಡಿಯೋನ ಪ್ಲೇ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 4 ರಿಂದ 5 ಸೆಕೆಂಡ್ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಇದು 2 ಸೆಕೆಂಡ್ ಆಗಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಒಂದು 5 ಸೆಕೆಂಡ್ ವರೆಗೂ ಫ್ರೆಂಡ್ಸ್ ಅಲ್ಲಿಂದ ವಿಡಿಯೋನ ಪ್ಲೇ ಮಾಡ್ತೀನಿ. ಸೊ ಈ ರೀತಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು 4 ಸೆಕೆಂಡ್ ವರೆಗೂ ಇಲ್ಲಿ ವಿಡಿಯೋನ ಪ್ಲೇ ಮಾಡಿದ್ದೀನಿ, ಒಂದು ಕ್ಲಿಪ್ ಅನ್ನ ಇಲ್ಲಿ ಆಡ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಇವಾಗ ನಿಮಗೆ ಪೂರ್ತಿ ವಿಡಿಯೋನ ಪ್ಲೇ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ಇನ್ಮೇಲೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಸ್ಕ್ರೀನ್ ಶಾಟ್ ಅನ್ನ ತಗೋಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಬಂದು ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋ ಪ್ಲೇ ಮಾಡ್ತಿದ್ದೀನಿ ನೋಡಿ. दोस्तों तारक मेहता का उल्टा शो के अंदर जो ट्रैक चल रहा है चांद पर जमीन खरीदने वाला इसके अंदर ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ಇವ್ರು ಏನು ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ 4 ರಿಂದ 5 ಸೆಕೆಂಡ್ ಒಂದು ವಿಡಿಯೋ ಕ್ಲಿಪ್ ಅನ್ನ ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದ ಆನಂತರ ಫ್ರೆಂಡ್ಸ್ ಇಲ್ಲಿ ಇವ್ರು ಏನು ಮಾಡ್ತಾರೆ, ಆ ಸೀರಿಯಲ್ ಏನಿರಲ್ಲ ಫ್ರೆಂಡ್ಸ್ ಸ್ಕ್ರೀನ್ ಶಾಟ್ ಅನ್ನ ತಗೋತಾರೆ. ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಫ್ರೆಂಡ್ಸ್ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಸೀರಿಯಲ್ ಅಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ಎಪಿಸೋಡ್ ಅಲ್ಲಿ ಏನು ಆಗ್ತಿದೆ, ಏನಾಗುತ್ತೆ ಅಂತ ಫ್ರೆಂಡ್ಸ್ ಅವರು ಮೊದಲಿಗೆ ಆ ಎಪಿಸೋಡ್ ಅನ್ನು ನೋಡ್ತಾರೆ. ನೋಡಿದ ನಂತರ ಅದನ್ನ ಸಿಂಪ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದಕ್ಕೆ ವೈಸ್ ಅವ್ರನ್ನ ಕೊಡ್ತಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು. ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ, ಸಿಂಪಲ್. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಏನು ಮಾಡ್ತಾರೆ, ಸಿಂಪ್ಲಿ ಸ್ಕ್ರೀನ್ ಶಾಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಅನ್ನ ಅಪ್ಲೋಡ್ ಮಾಡಿ ಅದಕ್ಕೆ ವೈಸ್ ಅವರು ಕೊಡ್ತಿದ್ದಾರೆ. ಸೊ ನಿಮಗೂ ಕೂಡ ಫ್ರೆಂಡ್ಸ್ ಇದೇ ರೀತಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಫೇಸ್ ಅನ್ನ ತೋರಿಸೋ ಅವಶ್ಯಕತೆ ಇಲ್ಲ, ರೈಟ್. ಸೊ ಇಲ್ಲಿ ಫ್ರೆಂಡ್ಸ್ ನೀವೇನು ಮಾಡ್ತೀರಾ, ನಿಮ್ಮೊಂದು ವ್ಯಾಲ್ಯೂನ ಆಡ್ ಮಾಡ್ತಿರಲ್ಲ. ಇಲ್ಲಿ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡ್ತಿಲ್ಲ, ಇದರಲ್ಲಿ ಫ್ರೆಂಡ್ಸ್ ನಿಮ್ದು ಓನ್ ವ್ಯಾಲ್ಯೂನ ಆಡ್ ಮಾಡ್ತಿದ್ದೀರಾ. ಸೊ ಯೂಟ್ಯೂಬ್ ಕೂಡ ಅದೇ ಹೇಳುತ್ತೆ, ನೀವು ಸ್ಕ್ರೀನ್ ಶಾಟ್ ಅನ್ನ ಬಳಸಬಹುದು, ವಿಡಿಯೋ ಕ್ಲಿಪ್ಸ್ ಗಳನ್ನ ಬಳಸಬಹುದು, ಬಟ್ ಅದು ಫ್ರೆಂಡ್ಸ್ ಇಲ್ಲಿ ನಿಮ್ದು ವ್ಯಾಲ್ಯೂನ ಆಡ್ ಮಾಡೋಕೆ ಹೇಳುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ವಿಡಿಯೋ ಕ್ಲಿಪ್ಸ್ ಯಾವ ರೀತಿ ಬಳಸ್ತಿದೀವಿ, ಕೇವಲ 4 ರಿಂದ 5 ಸೆಕೆಂಡ್ ವಿಡಿಯೋ ಕ್ಲಿಪ್ ಅನ್ನ ಮಾತ್ರ ನಾವು ಬಳಸ್ತಾ ಇದೀವಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಈಸಿ ಇದೆ ಅಂತ. ಸೊ ಇಲ್ಲಿ ಯಾರು ಹೌಸ್ ವೈಫ್ ಇದ್ದೀರಾ, ಸ್ಟೂಡೆಂಟ್ ಇದ್ದೀರಾ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಯಾಮರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ, ಕೇವಲ ಫ್ರೆಂಡ್ಸ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಸ್ ಅನ್ನ ಕೊಟ್ಟರೆ ಸಾಕು. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ, ಸೀರಿಯಲ್ ಅನ್ನ ನೋಡ್ಕೊಳ್ಳಿ, ಆ ಎಪಿಸೋಡ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ ಎಪಿಸೋಡ್ ಆದ ನಂತರ ಅದರಲ್ಲಿ ಏನಿರುತ್ತೆ, ಏನು ಬರುತ್ತೆ ಅಂತ ನೀವು ಅಷ್ಟು ವಿಡಿಯೋ ಕ್ಲಿಪ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇಲ್ಲಿಗೆ ನಿಮ್ದು ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು. ಇವಾಗ ಫ್ರೆಂಡ್ಸ್ ಏನು ಮಾಡ್ತಾನೆ, ಮಿಕ್ಕಿದ್ದೀನೆಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಸಿಂಪ್ಲಿ ಸ್ಕ್ರೀನ್ ಶಾಟ್ ಅನ್ನ ತಗೋತಾ ಇದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಈ ರೀತಿ ಬಂದು ಇಲ್ಲಿಂದ ಒಂದು ಸ್ಕ್ರೀನ್ ಶಾಟ್ ಅನ್ನು ತಗೋತೀನಿ. ಇಲ್ಲಿ ಫ್ರೆಂಡ್ಸ್ ನೀವು ಯಾವುದೇ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡಬಹುದು. ಇದಕ್ಕೋಸ್ಕರ ಫ್ರೆಂಡ್ಸ್ ನಾ ಯಾವ್ದು ಯೂಸ್ ಮಾಡ್ತೀನಿ ಅದೇ ಎಡಿಟಿಂಗ್ ಸಾಫ್ಟ್ವೇರ್ ಇರಬೇಕಂತಿಲ್ಲ. ನಿಮ್ಮ ಹತ್ರ ಫ್ರೆಂಡ್ಸ್ ಫ್ರೀಯಲ್ಲಿ ಹಲವಾರು ಎಡಿಟಿಂಗ್ ಸಾಫ್ಟ್ವೇರ್ ಇರುತ್ತೆ, ಕೈನ್ ಮಾಸ್ಟರ್ ಇದೆ, ಪವರ್ ಡೈರೆಕ್ಟರ್ ಇದೆ. ಇಲ್ಲಾಂದ್ರೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ನಿಮಗೆ ಯೂಟ್ಯೂಬ್ ಎಡಿಟಿಂಗ್ ಸಾಫ್ಟ್ವೇರ್ ಇದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಯೂಟ್ಯೂಬ್ ಕ್ರಿಯೇಟ್ ಅಂತ ನಾನು ಆಲ್ರೆಡಿ ಇದ್ರ ಮೇಲೆ ವಿಡಿಯೋನ ಮಾಡಿದ್ದೀನಿ, ಹೇಗೆ ಇದರಲ್ಲಿ ಎಡಿಟ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಬನ್ನಿ, ಸೊ ಕ್ರಿಯೇಟರ್ ಗೈಡ್ ಇನ್ ಕನ್ನಡ ಅಂತ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು, ಇದರಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಮೊಬೈಲ್ ಫೋನ್ ಇಂದ ಬಳಸ್ಕೊಂಡು ನೀವು ಮೊಬೈಲ್ ಫೋನಲ್ಲಿ ಹೇಗೆ ವಿಡಿಯೋನ ಎಡಿಟ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ಇದು ಫ್ರೀ ಇದೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಯಾವುದೇ ರೀತಿ ವಾಟರ್ ಮಾರ್ಕ್ ಮಾಡೋಕೆ ಸಿಗೋದಿಲ್ಲ. ಹಾಗೂ ಫ್ರೆಂಡ್ಸ್ ಇದರಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೂಡ ಆಡ್ ಮಾಡಬಹುದು, ಯಾಕಂದ್ರೆ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿಲ್ಲ, ಡೈರೆಕ್ಟ್ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಜೊತೆ ಲಿಂಕ್ ಇದೆ. ಓಕೆ, ಸೊ ಅದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಅದೇ ರೀತಿ ಕಾಪಿರೈಟ್ ಇಶ್ಯೂ ಕೂಡ ಬರೋದಿಲ್ಲ. ಸೊ ನಿಮಗೆ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಹೋಗಿ ನೋಡಿ, ಇದರಲ್ಲಿ ನಿಮಗೆ ಹೇಳಿದ್ದೀನಿ ಹೇಗೆ ಎಡಿಟ್ ಮಾಡ್ತೀರಾ ಅಂತ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ನಮ್ದು ಎಡಿಟಿಂಗ್ ಅಲ್ಲಿ ಬರೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಆ ಸೀರಿಯಲ್ ಏನಿಲ್ಲ ನಾವು ಸ್ಕ್ರೀನ್ ಶಾಟ್ ಅನ್ನ ತಗೋತಾ ಇದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸ್ಕ್ರೀನ್ ಶಾಟ್ ಅನ್ನ ತಗೋತಾ ಇದೀನಿ. ಸಿಂಪಲ್ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಂತರ ಸ್ಕ್ರೀನ್ ಶಾಟ್ ಬಂದಿದೆ. ಸೊ ಹಾಗೆ ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದೊಂದು ಸ್ಕ್ರೀನ್ ಶಾಟ್ ಅನ್ನ ತಗೋತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡಿ, ನಿಮ್ಗೆ ಯಾವುದು ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಸುತ್ತಲ್ಲ, ಯಾವ ಪೋರ್ಷನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಸುತ್ತಲ್ಲ, ಅದ್ರ ತಕ್ಕಾಗೆ ಫ್ರೆಂಡ್ಸ್ ನಿಮಗೆ ಸ್ಕ್ರೀನ್ ಶಾಟ್ ಅನ್ನ ತಗೋತಾ ಹೋಗಬೇಕಾಗುತ್ತೆ. ಸಿಂಪಲ್ ಈ ರೀತಿ ಫ್ರೆಂಡ್ಸ್ ಇವಾಗ ನಾನು ಸ್ಕ್ರೀನ್ ಶಾಟ್ ಅನ್ನು ತಗೋತಿದ್ದೀನಿ. ಓಕೆ, ಸೊ ನೋಡಿದ್ರಲ್ಲ, ಮಿಕ್ಕಿದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಸ್ಕ್ರೀನ್ ಶಾಟ್ ತಗೊಂಡು ಆದ ನಂತರ ನಾನು ಮಿಕ್ಕಿದ ವಿಡಿಯೋನಿಲ್ಲ ಅದನ್ನ ಡಿಲೀಟ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ನಾನು ಇವಾಗ ಸಿಂಪ್ಲಿ ಸ್ಕ್ರೀನ್ ಶಾಟ್ಗಳನ್ನ ಈ ರೀತಿ ಆಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ನಾನು ಇವಾಗ ಸಿಂಪ್ಲಿ ಸ್ಕ್ರೀನ್ ಶಾಟ್ಗಳನ್ನ ಆಡ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರ. ಆನಂತರ ಫ್ರೆಂಡ್ಸ್ ನೀವು ಬೇಕಾದ್ರೆ ಏನು ಮಾಡಬಹುದು, ಇದರಲ್ಲಿ ನೀವು ಸ್ವಲ್ಪ ಟ್ರಾನ್ಸಿಷನ್ಸ್ಗಳನ್ನ ಕೂಡ ಆಡ್ ಮಾಡಬಹುದು. ಸೊ ಟ್ರಾನ್ಸಿಷನ್ ಆಡ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಾನು ಟ್ರಾನ್ಸಿಷನ್ಸ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಟ್ರಾನ್ಸಿಷನ್ ಸಿಗುತ್ತೆ. ಇದನ್ನ ಫ್ರೆಂಡ್ಸ್ ನೀವು ಸಿಂಪ್ಲಿ ಈ ರೀತಿ ಆಡ್ ಮಾಡ್ತಾ ಹೋಗ್ಬೋದು. ಓಕೆ, ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಹೋಗುತ್ತೆ, ಇದಕ್ಕೆ ವೈಸರ್ನ ಕೊಡಬೇಕಾಗುತ್ತೆ. ಓಕೆ, ಸೊ ನೀವು ಹೇಗೂ ಸೀರಿಯಲ್ ನೋಡಿರ್ತೀರಾ, ಸೀರಿಯಲ್ ನೋಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಯಾರು ಏನು ಮಾತಾಡ್ತಿದ್ದಾರೆ, ಆ ಎಪಿಸೋಡಲ್ಲಿ ಏನು ಆಗೋದಿದೆ, ಏನು ಫನಿ ಮೂಮೆಂಟ್ ಇದೆ, ಅದನ್ನ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ನಿಮ್ಮ ಓನ್ ವೇಲಿ ಫ್ರೆಂಡ್ಸ್ ಅದನ್ನ ಹೇಳ್ತಾ ಹೋಗಬೇಕಾಗುತ್ತೆ. ಆಬ್ವಿಯಸ್ಲಿ ಫ್ರೆಂಡ್ಸ್ ಇಷ್ಟಾದ್ರೂ ನಿಮಗೆ ಇಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಯೂಟ್ಯೂಬಿಂದ ಫ್ರೆಂಡ್ಸ್ ಇಲ್ಲಿ 1 ಲಕ್ಷ ಅರ್ನ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಎಫರ್ಟ್ಸ್ಗಳನ್ನ ಕೊಡಬೇಕಾಗುತ್ತೆ. ಓಕೆ, ಸಿಂಪಲ್ ಫ್ರೆಂಡ್ಸ್ ನಿಮಗೆ ಡೈರೆಕ್ಟ್ ಆಗಿ ತಂದು ಕಾಪಿ ಪೇಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಯೂಟ್ಯೂಬಲ್ಲಿ ಲಾಂಗ್ ಟರ್ಮ್ ವರ್ಗೂ ವರ್ಕ್ ಮಾಡಬೇಕು, ಯೂಟ್ಯೂಬಿಂದ ಚೆನ್ನಾಗಿ ಅರ್ನಿಂಗ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಪ್ರೂಫ್ ಅನ್ನು ತೋರಿಸಿದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವರು ಕೂಡ ಇದೇ ರೀತಿ ಕೆಲಸನ ಮಾಡಿ ಫ್ರೆಂಡ್ಸ್ ಇಂದ ಇವರು 1 ಲಕ್ಷ ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ. ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಯಾವ ರೀತಿ ವರ್ಕ್ ಮಾಡ್ತಿರಲ್ಲ, ಇದೇ ರೀತಿ ಫ್ರೆಂಡ್ಸ್ ನೀವು ಕೂಡ
ಸಾರಿ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಯಾವ ರೀತಿ ವರ್ಕ್ ಮಾಡ್ತಿರಲ್ಲ ಇದೇ ರೀತಿ ಫ್ರೆಂಡ್ಸ್ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು 3 ವರ್ಷದಿಂದ ಈ ಕೆಲಸನ ಮಾಡ್ತಾ ಬಂದಿದ್ದಾರೆ, ಸೀರಿಯಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರಿಗೆ ಯಾವುದೇ ರೀತಿ ಇಶ್ಯೂ ಆಗಿಲ್ಲ, ಇವ್ರ ಚಾನಲ್ ಸ್ಟಿಲ್ ಸೇಫ್ ಆಗಿದೆ. ಇನ್ನೂವರೆಗೂ ಫ್ರೆಂಡ್ಸ್ ಇವರು ಈ ಚಾನಲಿಂದ ಅರ್ನಿಂಗ್ ಮಾಡ್ತಾರೆ. ಸೊ ನೀವು ಕೂಡ ಫ್ರೆಂಡ್ಸ್ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ನೋಡಿ ಮೇನ್ ಫ್ರೆಂಡ್ಸ್ ಇಲ್ಲಿ ಎಡಿಟಿಂಗ್ ಬರುತ್ತೆ. ಸೊ ಎಡಿಟಿಂಗ್ ಅಲ್ಲಿ ಫ್ರೆಂಡ್ಸ್ ಇವಾಗ ನಾವು ಅವಾಗ ಹೇಳಿದಾಗೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ವ್ಯಾಲ್ಯೂನ ನಾವು ಆಡ್ ಮಾಡ್ತಿದ್ವಿ, ನಮ್ದು ಇಲ್ಲಿ ವೈಸರ್ನ ಕೊಡ್ತಿದ್ವಿ. ಸೊ ಯಾರಿಗೆ ವೈಸರ್ ಕೊಡಕ್ಕೆ ಬರುತ್ತೆ, ಯಾರಿಗೆ ಅನ್ಸುತ್ತೆ ಇದರಲ್ಲಿ ವರ್ಕ್ ಮಾಡ್ಬೋದು ಅಂತ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಇದರಲ್ಲಿ ವರ್ಕ್ ಮಾಡಿ ನೋಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಇವ್ರದ್ದು ವಿಡಿಯೋ ಲೆಂತ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟಿದೆ, ಕೇವಲ 19 ಸೆಕೆಂಡ್ ಇದೆ, 23 ಸೆಕೆಂಡ್ ಇದೆ, ಇಲ್ಲಿ ನೋಡ್ತಾ ಇರಬಹುದು 27 ಸೆಕೆಂಡ್ ಇದೆ. ಸೊ ನೋಡ್ತಾರ ಫ್ರೆಂಡ್ಸ್ ಇಷ್ಟೇ ಇವ್ರದ್ದು ವಿಡಿಯೋ ಲೆಂತ್ ಇರೋದು. ಓಕೆ, ಸೊ ಇಲ್ಲಿ 1 ನಿಮಿಷ ಆಗಿರ್ಬೋದು ಈ ರೀತಿ ಇದೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನೀವೇನು ಮಾಡಿ ಒಂದು 3 ರಿಂದ 5 ನಿಮಿಷದ ವಿಡಿಯೋ ಕ್ರಿಯೇಟ್ ಮಾಡಿ. ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ ನಿಮಗೆ ಸ್ವಲ್ಪ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ, ರೈಟ್. ಸೊ ಆದಷ್ಟು ಫ್ರೆಂಡ್ಸ್ ನೀವು 8 ರಿಂದ 10 ನಿಮಿಷ ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ತುಂಬಾ ಒಳ್ಳೆ ವಿಷಯ. ಸೊ ನನಗೆ ಗೊತ್ತು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೊಂದು ವೈಸರ್ ಕೊಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಆ ಮೈಂಡ್ ಅಲ್ಲಿ ಪ್ರೊಸೆಸ್ ಆಗ್ತಾ ಇರೋದಿಲ್ಲ ಏನ್ ಮಾತಾಡಬೇಕು ಏನಿಲ್ಲ ಅಂತ. ಸೊ ಆಬ್ವಿಯಸ್ಲಿ ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಹೇಗೆ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಿರಲ್ಲ ಹಾಗೆ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ಫ್ರೆಂಡ್ಸ್ ಅದ್ರ ಮೇಲೆ ವರ್ಕ್ ಮಾಡಿ ವಿತ್ ಪ್ರೂಫ್ ನನಗೆ ತೋರಿಸಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಸೀರಿಯಲ್ಗಳನ್ನ ಅಪ್ಲೋಡ್ ಮಾಡಿ ನೋಡ್ತಾ ಇರಬಹುದು 5 ಲಕ್ಷ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ರೆ ಹಾಗೂ ಮಂತ್ಲಿ ಫ್ರೆಂಡ್ಸ್ ಇವರು 1 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡ್ತಾರೆ. ನೀವು ಕೂಡ ಇಲ್ಲಿಂದ ಈ ಕೆಲಸನ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. 110% ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ನಿಮ್ಮ ಮುಂದೆ ಪ್ರೂಫ್ ಇದೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.